ಸಾರಾ ಮಹೇಶ್ ಅವರ ಕುರಿತಾದ ಜಿಟಿ ದೇವೇಗೌಡರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಇದೀಗ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ. ಬೆಟ್ಟಕ್ಕೆ ಬಂದು ಆಣೆ ಪ್ರಮಾಣ ಮಾಡಲಿ, ನಾನ್ ಸಿದ್ಧನಿದ್ದೇನೆ ಅಂತ ಹೇಳಿ ಜಿಟಿ ದೇವೇಗೌಡರಿಗೆ ನೇರ ಸವಾಲ್ ಹಾಕಿದ್ದಾರೆ ಸಾರಾ ಮಹೇಶ್. ಚಾಮುಂಡಿ ಬೆಟ್ಟಕ್ಕೆ ಬರಲಿ, ಆಣೆ ಮಾಡಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ನಾನು ಕೂಡ ಅವರ ಮುಂದೆಯೇ ಪ್ರಮಾಣ ಮಾಡ್ತೇನೆ ಅಂತ ಸಾರಾ ಮಹೇಶ್ ಮಾತನಾಡಿದ್ದಾರೆ. ಯೋಗೀಶ್ವರ್ ಅವ್ರನ್ನ ಹೇಳಿರ್ಬೋದು ಅವರು, ಬಟ್ ಯೋಗೀಶ್ವರ್ ಅವ್ರಿಗೆ ಸೀಟ್ ಕೊಡಬೇಕು ಅನ್ನೋ ಪ್ರಯತ್ನ ನಾವೆಲ್ಲರೂ ಮಾಡಿದ್ವಿ. ನಾನೇ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅದು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಾಯಿತು. ಎರಡನ್ನ BJP ಕೊಟ್ಟಿದ್ದರಿಂದ ನಂತರ ಅವರು ಇಲ್ಲ ನನಗೆ BJPಯಿಂದನೇ ಕೊಡಬೇಕು B.Pharm ಅಂದರು. ಅದನ್ನು ಕುಮಾರಣ್ಣರವರು ನಡ್ಡಾಜಿಯವ್ರ ಜೊತೆ ಚರ್ಚೆ ಮಾಡಿ ಕೊನೆಗೆ ಆ ತೀರ್ಮಾನಕ್ಕೂ ಬಂದರು. ಅವ್ರು ಯಾರು ಅಂತ ಹೇಳಿದ್ರೆ, ಅವರು ಈಗ ಹರೀಶ್ ಗೌಡ್ರು ಎಲ್ಲಿದ್ದಾರೆ? ಅಲ್ಲ, ಆ ಮಾತಿಗೆ ಬರೋದಾದ್ರೆ ಅವ್ರು ಹೇಳ್ತಾರೆ ಹರೀಶ್ ಗೌಡ ಇವಾಗ ದುಡಿತಾನೆ, ಅದಕ್ಕೆ ಅವ್ನ ಜೊತೆಗೆ ಇಟ್ಕೊಂತ ಇದಾರೆ, ನನ್ನ ನಿವೃತ್ತಿ ಕೊಡ್ಸಕ್ ಎಲ್ರೂ ಅವ್ರು ದುಡಿತಾ ಇಲ್ವಾ? ಅಲ್ಲ, ವಯಸ್ಸಾಯ್ತು, ನಮಗೆಲ್ಲ ಅವರೇ ತಾನೇ ಕೋರ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರು ಅಂತ ಒಪ್ಕೊಂಡಿದ್ದೀವಲ್ಲ. ಆಯ್ತು, ಅವರು ಹೇಳಿ ಯಾರಿಂದ ತೊಂದರೆ ಆಗ್ತಾ ಇದೆ ಸಮಸ್ಯೆ ಅಂದರೆ ಕುಮಾರಣ್ಣವ್ರಿಗೆ ಹೇಳಿ ದೂರ ಇಡೋವಂಥ ವ್ಯವಸ್ಥೆ ಮಾಡಿಸೋಣ. ನನ್ನಿಂದ ಏನಾರು ಅವ್ರಿಗೆ ತೊಡಕಾಗೋದಾದರೆ ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ ಬರಲಿ, ನಾನು ಸಾರ್ವಜನಿಕ ಜೀವನಕ್ಕೆ ಗುಡ್ ಬೈ ಹೇಳ್ತೀನಿ, ಯಾವ ಚುನಾವಣೆಗೂ ನಿಲ್ಲಲ್ಲ, ನಾನು ಬದುಕಿರೋವರೆಗೆ ಕುಮಾರಣ್ಣನ ಜೊತೆ ಇರ್ತೀವಿ. ಅದಕ್ಕೂ ಕಷ್ಟ ಅಂದರೆ ಓಲಿ ಫೋನಲ್ಲಿ ಗೀನಲ್ಲಿ ಮಾತಾಡ್ಕೋತೀವಿ, ಇನ್ನೇನು ಮಾಡ್ಬೋದು, ಇಷ್ಟು ಹೇಳ್ಬೋದು. ಸಾರಾ ಮಹೇಶ್ ಅವರ ಕುರಿತಾದ ಜಿಟಿ ದೇವೇಗೌಡರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಇದೀಗ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ. ಬೆಟ್ಟಕ್ಕೆ ಬಂದು ಆಣೆ ಪ್ರಮಾಣ ಮಾಡಲಿ, ನಾನ್ ಸಿದ್ಧನಿದ್ದೇನೆ ಅಂತ ಹೇಳಿ ಜಿಟಿ ದೇವೇಗೌಡರಿಗೆ ನೇರ ಸವಾಲ್ ಹಾಕಿದ್ದಾರೆ ಸಾರಾ ಮಹೇಶ್. ಚಾಮುಂಡಿ ಬೆಟ್ಟಕ್ಕೆ ಬರಲಿ, ಆಣೆ ಮಾಡಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ನಾನು ಕೂಡ ಅವರ ಮುಂದೆಯೇ ಪ್ರಮಾಣ ಮಾಡ್ತೇನೆ ಅಂತ ಸಾರಾ ಮಹೇಶ್ ಮಾತನಾಡಿದ್ದಾರೆ. ಯೋಗೀಶ್ವರ್ ಅವ್ರನ್ನ ಹೇಳಿರ್ಬೋದು ಅವರು, ಬಟ್ ಯೋಗೀಶ್ವರ್ ಅವ್ರಿಗೆ ಸೀಟ್ ಕೊಡಬೇಕು ಅನ್ನೋ ಪ್ರಯತ್ನ ನಾವೆಲ್ಲರೂ ಮಾಡಿದ್ವಿ. ನಾನೇ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅದು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಾಯಿತು. ಎರಡನ್ನ BJP ಕೊಟ್ಟಿದ್ದರಿಂದ ನಂತರ ಅವರು ಇಲ್ಲ ನನಗೆ BJPಯಿಂದನೇ ಕೊಡಬೇಕು B.Pharm ಅಂದರು. ಅದನ್ನು ಕುಮಾರಣ್ಣರವರು ನಡ್ಡಾಜಿಯವ್ರ ಜೊತೆ ಚರ್ಚೆ ಮಾಡಿ ಕೊನೆಗೆ ಆ ತೀರ್ಮಾನಕ್ಕೂ ಬಂದರು. ಅವ್ರು ಯಾರು ಅಂತ ಹೇಳಿದ್ರೆ, ಅವರು ಈಗ ಹರೀಶ್ ಗೌಡ್ರು ಎಲ್ಲಿದ್ದಾರೆ? ಅಲ್ಲ, ಆ ಮಾತಿಗೆ ಬರೋದಾದ್ರೆ ಅವ್ರು ಹೇಳ್ತಾರೆ ಹರೀಶ್ ಗೌಡ ಇವಾಗ ದುಡಿತಾನೆ, ಅದಕ್ಕೆ ಅವ್ನ ಜೊತೆಗೆ ಇಟ್ಕೊಂತ ಇದಾರೆ, ನನ್ನ ನಿವೃತ್ತಿ ಕೊಡ್ಸಕ್ ಎಲ್ರೂ ಅವ್ರು ದುಡಿತಾ ಇಲ್ವಾ? ಅಲ್ಲ, ವಯಸ್ಸಾಯ್ತು, ನಮಗೆಲ್ಲ ಅವರೇ ತಾನೇ ಕೋರ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರು ಅಂತ ಒಪ್ಕೊಂಡಿದ್ದೀವಲ್ಲ. ಆಯ್ತು, ಅವರು ಹೇಳಿ ಯಾರಿಂದ ತೊಂದರೆ ಆಗ್ತಾ ಇದೆ ಸಮಸ್ಯೆ ಅಂದರೆ ಕುಮಾರಣ್ಣವ್ರಿಗೆ ಹೇಳಿ ದೂರ ಇಡೋವಂಥ ವ್ಯವಸ್ಥೆ ಮಾಡಿಸೋಣ. ನನ್ನಿಂದ ಏನಾರು ಅವ್ರಿಗೆ ತೊಡಕಾಗೋದಾದರೆ ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ ಬರಲಿ, ನಾನು ಸಾರ್ವಜನಿಕ ಜೀವನಕ್ಕೆ ಗುಡ್ ಬೈ ಹೇಳ್ತೀನಿ, ಯಾವ ಚುನಾವಣೆಗೂ ನಿಲ್ಲಲ್ಲ, ನಾನು ಬದುಕಿರೋವರೆಗೆ ಕುಮಾರಣ್ಣನ ಜೊತೆ ಇರ್ತೀವಿ. ಅದಕ್ಕೂ ಕಷ್ಟ ಅಂದರೆ ಓಲಿ ಫೋನಲ್ಲಿ ಗೀನಲ್ಲಿ ಮಾತಾಡ್ಕೋತೀವಿ, ಇನ್ನೇನು ಮಾಡ್ಬೋದು, ಇಷ್ಟು ಹೇಳ್ಬೋದು. ಸಾರಾ ಮಹೇಶ್ ಅವರ ಕುರಿತಾದ ಜಿಟಿ ದೇವೇಗೌಡರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಇದೀಗ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ. ಬೆಟ್ಟಕ್ಕೆ ಬಂದು ಆಣೆ ಪ್ರಮಾಣ ಮಾಡಲಿ, ನಾನ್ ಸಿದ್ಧನಿದ್ದೇನೆ ಅಂತ ಹೇಳಿ ಜಿಟಿ ದೇವೇಗೌಡರಿಗೆ ನೇರ ಸವಾಲ್ ಹಾಕಿದ್ದಾರೆ ಸಾರಾ ಮಹೇಶ್. ಚಾಮುಂಡಿ ಬೆಟ್ಟಕ್ಕೆ ಬರಲಿ, ಆಣೆ ಮಾಡಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ನಾನು ಕೂಡ ಅವರ ಮುಂದೆಯೇ ಪ್ರಮಾಣ ಮಾಡ್ತೇನೆ ಅಂತ ಸಾರಾ ಮಹೇಶ್ ಮಾತನಾಡಿದ್ದಾರೆ. ಯೋಗೀಶ್ವರ್ ಅವ್ರನ್ನ ಹೇಳಿರ್ಬೋದು ಅವರು,
ಬಟ್ ಯೋಗೀಶ್ವರ್ ಅವ್ರಿಗೆ ಸೀಟ್ ಕೊಡಬೇಕು ಅನ್ನೋ ಪ್ರಯತ್ನ ನಾವೆಲ್ಲರೂ ಮಾಡಿದ್ವಿ. ನಾನೇ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅದು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಾಯಿತು. ಎರಡನ್ನ BJP ಕೊಟ್ಟಿದ್ದರಿಂದ ನಂತರ ಅವರು ಇಲ್ಲ ನನಗೆ BJPನಿಂದನೇ ಕೊಡಬೇಕು ಬಿ ಫಾರಮ್ ಅಂದರು. ಅದನ್ನು ಕುಮಾರಣ್ಣರವರು ನಡ್ಡಾಜಿಯವ್ರ ಜೊತೆ ಚರ್ಚೆ ಮಾಡಿ ಕೊನೆಗೆ ಆ ತೀರ್ಮಾನಕ್ಕೂ ಬಂದರು. ಅವ್ರು ಯಾರು ಅಂತ ಹೇಳಿದ್ರೆ ಅವರು ಈಗ ಹರೀಶ್ ಗೌಡ್ರು ಎಲ್ಲಿದ್ದಾರೆ? ಅಲ್ಲ, ಆ ಮಾತಿಗೆ ಬರೋದಾದ್ರೆ ಅವ್ರು ಹೇಳ್ತಾರೆ ಹರೀಶ್ ಗೌಡ ಇವಾಗ ದುಡಿತಾನೆ, ಅದಕ್ಕೆ ಅವ್ನ ಜೊತೆಗೆ ಇಟ್ಕೊಂತ ಇದಾರೆ. ನನ್ನ ನಿವೃತ್ತಿ ಕೊಡ್ಸಕ್ಕೆ ಎಲ್ರೂ ಅವ್ರು ದುಡಿತಾ ಇಲ್ವಾ? ಅಲ್ಲ, ವಯಸ್ಸಾಯ್ತು. ನಮಗೆಲ್ಲ ಅವರೇ ತಾನೇ ಕೋರ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರು ಅಂತ ಒಪ್ಕೊಂಡಿದ್ದೀವಲ್ಲ. ಆಯ್ತು, ಅವರು ಹೇಳಿ ಯಾರಿಂದ ತೊಂದರೆ ಆಗ್ತಾ ಇದೆ ಸಮಸ್ಯೆ ಅಂದರೆ ಕುಮಾರಣ್ಣವ್ರಿಗೆ ಹೇಳಿ ದೂರ ಇಡೋವಂಥ ವ್ಯವಸ್ಥೆ ಮಾಡಿಸೋಣ. ನನ್ನಿಂದ ಏನಾರು ಅವ್ರಿಗೆ ತೊಡಕಾಗೋದಾದರೆ ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ, ಚಾಮುಂಡಿ ಬೆಟ್ಟಕ್ಕೆ ಬರಲಿ, ನಾನು ಸಾರ್ವಜನಿಕ ಜೀವನಕ್ಕೆ ಗುಡ್ ಬೈ ಹೇಳ್ತೀನಿ, ಯಾವ ಚುನಾವಣೆಗೂ ನಿಲ್ಲಲ್ಲ, ನಾನು ಬದುಕಿರೋವರೆಗೆ ಕುಮಾರಣ್ಣನ ಜೊತೆ ಇರ್ತೀವಿ. ಅದಕ್ಕೂ ಕಷ್ಟ ಅಂದರೆ ಓಲಿ ಫೋನಲ್ಲಿ ಮಾತಾಡ್ಕೋತೀವಿ, ಇನ್ನೇನು ಮಾಡ್ಬೋದು, ಇಷ್ಟು ಹೇಳ್ಬೋದು. ಸಾರಾ ಮಹೇಶ್ ಅವರ ಕುರಿತಾದ GT ದೇವೇಗೌಡರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಇದೀಗ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ. ಬೆಟ್ಟಕ್ಕೆ ಬಂದು ಆಣೆ ಪ್ರಮಾಣ ಮಾಡ್ಲಿ, ನಾನ್ ಸಿದ್ಧನಿದ್ದೇನೆ ಅಂತ ಹೇಳಿ GT ದೇವೇಗೌಡರಿಗೆ ನೇರ ಸವಾಲ್ ಹಾಕಿದ್ದಾರೆ ಸಾರಾ ಮಹೇಶ್. ಚಾಮುಂಡಿ ಬೆಟ್ಟಕ್ಕೆ ಬರ್ಲಿ, ಆಣೆ ಮಾಡ್ಲಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ನಾನು ಕೂಡ ಅವರ ಮುಂದೆಯೇ ಪ್ರಮಾಣ ಮಾಡ್ತೇನೆ ಅಂತ ಸಾರಾ ಮಹೇಶ್ ಮಾತನಾಡಿದ್ದಾರೆ. ಯೋಗೀಶ್ವರ್ ಅವ್ರನ್ನ ಹೇಳಿರ್ಬೋದು ಅವರು, ಬಟ್ ಯೋಗೀಶ್ವರ್ ಅವ್ರಿಗೆ ಸೀಟ್ ಕೊಡಬೇಕು ಅನ್ನೋ ಪ್ರಯತ್ನ ನಾವೆಲ್ಲರೂ ಮಾಡಿದ್ವಿ. ನಾನೇ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅದು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಾಯಿತು. ಎರಡನ್ನ BJP ಕೊಟ್ಟಿದ್ದರಿಂದ ನಂತರ ಅವರು ಇಲ್ಲ ನನಗೆ BJPನಿಂದನೇ ಕೊಡಬೇಕು ಬಿ ಫಾರಮ್ ಅಂದರು. ಅದನ್ನು ಕುಮಾರಣ್ಣರವರು ನಡ್ಡಾಜಿಯವ್ರ ಜೊತೆ ಚರ್ಚೆ ಮಾಡಿ ಕೊನೆಗೆ ಆ ತೀರ್ಮಾನಕ್ಕೂ ಬಂದರು. ಅವ್ರು ಯಾರು ಅಂತ ಹೇಳಿದ್ರೆ ಅವರು ಈಗ ಹರೀಶ್ ಗೌಡ್ರು ಎಲ್ಲಿದ್ದಾರೆ? ಅಲ್ಲ, ಆ ಮಾತಿಗೆ ಬರೋದಾದ್ರೆ ಅವ್ರು ಹೇಳ್ತಾರೆ ಹರೀಶ್ ಗೌಡ ಇವಾಗ ದುಡಿತಾನೆ, ಅದಕ್ಕೆ ಅವ್ನ ಜೊತೆಗೆ ಇಟ್ಕೊಂತ ಇದಾರೆ. ನನ್ನ ನಿವೃತ್ತಿ ಕೊಡ್ಸಕ್ಕೆ ಎಲ್ರೂ ಅವ್ರು ದುಡಿತಾ ಇಲ್ವಾ? ಅಲ್ಲ, ವಯಸ್ಸಾಯ್ತು. ನಮಗೆಲ್ಲ ಅವರೇ ತಾನೇ ಕೋರ್ ಕಮಿಟಿ ಅಧ್ಯಕ್ಷರು, ನಮ್ಮ ನಾಯಕರು ಅಂತ ಒಪ್ಕೊಂಡಿದ್ದೀವಲ್ಲ. ಆಯ್ತು, ಅವರು ಹೇಳಿ ಯಾರಿಂದ ತೊಂದರೆ ಆಗ್ತಾ ಇದೆ ಸಮಸ್ಯೆ ಅಂದರೆ ಕುಮಾರಣ್ಣವ್ರಿಗೆ ಹೇಳಿ